ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿರೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂಡ್ ಗ್ಯಾಂಗ್ ಬರೋಬ್ಬರಿ 6 ದಿನ ಜೈಲೂಟ ಫಿಕ್ಸ್ ಆಗಿದೆ. ಹಾಗಿದ್ರೆ ಕೋರ್ಟ್ ಹಾಲ್ನಲ್ಲಾದ ವಾದ ಪ್ರತಿವಾದ ಹೇಗಿತ್ತು ಅನ್ನೋದನ್ನ ನಾವು ತೋರಿಸ್ತೀವಿ ಈ ವರದಿಯಲ್ಲಿ. ನಟ ದರ್ಶನ್ ಅಂಡ್ ಗ್ಯಾಂಗ್ 6 ದಿನ ಪೊಲೀಸ್ ಕಸ್ಟಡಿ. ನ್ಯಾಯಾಧೀಶರ ಮುಂದೆ ಕೈಕಟ್ಟಿ ತಲೆ ತಗ್ಗಿಸಿ ನಿಂತ ನಟ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿ 13 ಜನ ಆರೋಪಿಗಳನ್ನು ನಿನ್ನೆ 24ನೇ ಎಸಿಎಂಎಂನ ಆರ್ಥಿಕ ಅಪರಾಧಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ವಾದ ವಿವಾದ ಆಲಿಸಿ ಆರೋಪಿಗಳಿಗೆ ಜಡ್ಜ್ ವಿಶ್ವನಾಥ್ ಸಿ ಗೌಡರ್ 6 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದರು. ವಕೀಲರ ವಾದ ಪ್ರತಿವಾದವೇನು? ನ್ಯಾಯಾಧೀಶರು ಪವಿತ್ರ ಗೌಡ ಹಾಗೆ ಜಡ್ಜ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಮಾಡುತ್ತಾ ಹೋದರು. ಮೊದಲಿಗೆ ಪವಿತ್ರ ಗೌಡಗೆ ಪ್ರಶ್ನೆ ಕೇಳಿದಂತಹ ಜಡ್ಜ್ ಎಷ್ಟು ಗಂಟೆಗೆ ಎಲ್ಲಿ ಬಂಧಿಸಿದ್ರು ಅಂತ ಕೇಳಿದರು. ಆಗ ಪವಿತ್ರ ಗೌಡ 3 ಗಂಟೆಗೆ ಬಂಧಿಸಿದ್ರು ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಪೊಲೀಸರು ತೊಂದರೆ ಕೊಟ್ರ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದಾಗ ಪವಿತ್ರ ಗೌಡ ಇಲ್ಲ, ಯಾವುದೇ ತೊಂದರೆ ಕೊಟ್ಟಿಲ್ಲ ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಜೊತೆಗೆ ದರ್ಶನ್ಗೆ ಪ್ರಶ್ನೆ ಮಾಡಿದಂಥ ಜಡ್ಜ್ ನಿಮ್ಮನ್ನ ಯಾವಾಗ ಬಂಧಿಸಿದ್ರು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದಾಗ ಸುಮಾರು 2:30ಕ್ಕೆ ಸ್ಟೇಷನ್ನಲ್ಲಿ ಬಂಧಿಸಿದ್ರು ಅಂತ ದರ್ಶನ್ ಹೇಳಿದ್ದಾರೆ. ಇನ್ನು ನೀವು ವಕೀಲರನ್ನು ನೇಮಿಸಿಕೊಳ್ಳುತ್ತೀರಾ ಅಂತ ದರ್ಶನ್ ರವನ್ನ ಕೇಳಿದಾಗ ಹೌದು ನೇಮಿಸಿಕೊಳ್ಳುತ್ತೇನೆ ಎನ್ನುವಂಥ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಮನೆಯವರಿಗೆ ಬಂಧನದ ಮಾಹಿತಿ ನೀಡಿದ್ರಾ ಅಂತ ಜಡ್ಜ್ ಕೇಳಿದಾಗ ಹೌದು ಮಾಹಿತಿ ನೀಡಿದ್ದೇನೆ ಅಂತೇಳಿ ದರ್ಶನ್ ಅವರು ಹೇಳಿದ್ದಾರೆ. ಇನ್ನು ಒಂದಷ್ಟು ಸರ್ಕಾರಿ ವಕೀಲರು ಕೂಡ ಜಡ್ಜ್ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದಾರೆ. 14 ದಿನ ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ಹೇಳಿದ್ದಾರೆ. ಆರೋಪಿಗಳಿಂದ ಎಲ್ಲ ಕಡೆ ಮಹಜರು ಮಾಡಬೇಕು, 14 ದಿನ ನಮಗೆ ಅವರು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಕಸ್ಟಡಿಗೆ ಕೇಳಿದ್ದಾರೆ. ಆಗ ದರ್ಶನ್ ಪರ ವಕೀಲರು ಕೂಡ ಇದಕ್ಕೆ ಪೊಲೀಸ್ ಕಸ್ಟಡಿ ಅಗತ್ಯವಿಲ್ಲ, ಎಲ್ಲ ವಿಚಾರಣೆ ಈಗಾಗಲೇ ಮಾಡಿದ್ದಾರೆ, ಬಾಡಿ ರಿಕವರಿ ಕೂಡ ಆಗಿದೆ, ಹೀಗಾಗಿ ಕಸ್ಟಡಿ ಬೇಕಿಲ್ಲ, ತನಿಖೆಗೆ ಸಹಕರಿಸಿದ್ದಾರೆ, ಹೀಗಾಗಿ ಕಸ್ಟಡಿ ನೀಡಬಾರದು ಅಂತ ಹೇಳಿದ್ದಾರೆ. ಅದರ ಬೆನ್ನಲ್ಲೇ ಸರ್ಕಾರಿ ವಕೀಲರು ಕೂಡ ಎಲ್ಲೆಲ್ಲಿ ಹೊಡೆದಿದ್ದಾರೆ ಎಂದು ತನಿಖೆ ಆಗಬೇಕು, ವೆಪನ್ ಸೀಸ್ ಆಗಿಲ್ಲ, ಕಸ್ಟಡಿ ಅತ್ಯಗತ್ಯ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆಗ ದರ್ಶನ್ ಪರ ವಕೀಲರು ದರ್ಶನ್ ತಪ್ಪಿಸಿಕೊಂಡಿಲ್ಲ, ತನಿಖೆಗೆ ಸಹಕರಿಸಿದ್ದಾರೆ, ಅವರ ಮೇಲೆ ಯಾವುದೇ ಆರೋಪ ಇಲ್ಲ, ನ್ಯಾಯಾಂಗ ಬಂಧನಕ್ಕೆ ನೀಡಿ ಅಂತ ಹೇಳಿದ್ದಾರೆ. ಸರ್ಕಾರಿ ವಕೀಲರು ಆಗ ಆರೋಪಿಯೊಬ್ಬ ಸೆಲೆಬ್ರಿಟಿ, ಸಾಕ್ಷಿ ನಾಶ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿದ ಮೇಲೆ ಜಡ್ಜ್ ತಮ್ಮ ನಿರ್ಧಾರವನ್ನು ಹೇಳಿದ್ದಾರೆ. ಆರೋಪಗಳು 302, 201 IPC ಅಡಿ ದಂಡನಾತ್ಮಕವಾಗಿದೆ, 6 ದಿನ ಕಸ್ಟಡಿಗೆ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಜಡ್ಜ್ ಮುಂದೆ ಕಣ್ಣೀರಿಟ್ಟ ದರ್ಶನ್, ಪವಿತ್ರ ಗೌಡ. ಇನ್ನು ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆದ ವೇಳೆ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ನ್ಯಾಯಾಧೀಶರ ಮುಂದೆ ಕೈಕಟ್ಟಿ ನಿಂತುಕೊಂಡಿದ್ದಲ್ಲದೆ ಗಳಗಳನ್ನೇ ಕಣ್ಣೀರಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತೊಂದು ಕಡೆ ದರ್ಶನ್ ಅಭಿಮಾನಿಯಾಗಿದ್ರು ರೇಣುಕಾಸ್ವಾಮಿ ಅವರ ಕೊಲೆಯಾಗಿದೆ. ರೇಣುಕಾಸ್ವಾಮಿ ನಿವಾಸದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಪತಿಯನ್ನ ಕಳೆದುಕೊಂಡು ಪತ್ನಿ ಕಂಗಾಲಾಗಿದ್ದಾರೆ. ಮಗನ ಮೃತದೇಹ ಕಂಡು ತಂದೆ ಗಳಗಳನೆ ಕಣ್ಣೀರು ಹಾಕಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಬದುಕಿದ್ದಾಗಲೇ ನರಕ ತೋರಿಸಿದ ದರ್ಶನ್. ರೇಣುಕಾಸ್ವಾಮಿ ಮನೆಯಲ್ಲಿ ಶೋಕ ಸಾಗರ. ಕ್ಷುಲ್ಲಕ ಕಾರಣಕ್ಕೆ ಕೊಲೆಯಾದ ರೇಣುಕಾಸ್ವಾಮಿಯದ್ದು ಸುಂದರ ಕುಟುಂಬ. ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಈತ ಕುಟುಂಬದೊಟ್ಟಿಗೆ ಖುಷಿಯಾಗಿದ್ದ. ಆದರೆ ದರ್ಶನ್ ಮತ್ತು ಗ್ಯಾಂಗ್ನಿಂದ ನಡೆದಿದೆ ಎನ್ನಲಾದ ಕೊಲೆಗೆ ಇಡೀ ಕುಟುಂಬವೇ ಬೆಚ್ಚಿ ಬಿದ್ದಿದೆ. ಚಿತ್ರದುರ್ಗದ ವಿಆರ್ಎಸ್ ಬಡಾವಣೆಯಲ್ಲಿರುವ ರೇಣುಕಾಸ್ವಾಮಿ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಬಡ ಮಧ್ಯಮ ಕುಟುಂಬಕ್ಕೆ ಸೇರಿದ ರೇಣುಕಾಸ್ವಾಮಿ ಕಳೆದ ವರ್ಷವಷ್ಟೇ ವಿವಾಹವಾಗಿದ್ದ. ರೇಣುಕಾಸ್ವಾಮಿಯ ಪತ್ನಿ ಈಗ 5 ತಿಂಗಳ ಗರ್ಭಿಣಿ. ಮನೆಯಲ್ಲಿ ನಿವೃತ್ತ ತಂದೆ ತಾಯಿ, ವಯಸ್ಸಾದ 2 ಅಜ್ಜಿಯರಿದ್ದಾರೆ. ಇನ್ನು
ತನ್ನ ಗಂಡನ ಸಾವಿಗೆ ನ್ಯಾಯ ಕೊಡಿ ಎಂದು ರೇಣುಕಾ ಸ್ವಾಮಿ ಪತ್ನಿ ಕಣ್ಣೀರಿಟ್ಟಿದ್ದಾರೆ. ಹಿಂಗ ಆಗೇತ ನ್ಯಾಯ ಕೊಡಿಸ್ರಿ, ನಾನು ಪ್ರೆಗ್ನೆಂಟ್ ಅತ್ತೆ ಆಗೈತಿ, ನ್ಯಾಯ ಕೊಡಿಸ್ರಿ, ನಾನು ಪ್ರೆಗ್ನೆಂಟ್ ಇದೆ, ಹಿಂಗೆ ಮಾಡು ಆಗ್ಬಾರ್ದಿತ್ತು. 1 ವರ್ಷ ಆಗೈತಿ ಮದ್ವೆ ಆಗಿ, ನ್ಯಾಯ ಒಂದು ಕೊಡಿಸ್ರಿ. ಮದ್ವೆಗೆ 1 ವರ್ಷ ಆಗೈತಿ, ನನಗೆ ಹಿಂಗೆ ಆಗ್ಬಾರ್ದಿತ್ತು. ನನ್ನ ಗಂಡು ತಾಯಿ ಬೇರೆ ಆಗ್ತದೆ, ಹಿಂಗಾದ್ರೆ ಹೆಂಗ್ ಮಾಡೋಣ ಹೇಳಿ, ಏನು ಹೇಳಿ, ಹಿಂಗೆ ಯಾರಿಗೂ ಆಗ್ಬಾರ್ದಿತ್ತು. ರೇಣುಕಾ ಸ್ವಾಮಿ ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗಲಿ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣವನ್ನ ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು. ಆರೋಪಿಗಳಿಗೆ ಶಿಕ್ಷೆ ಆಗಬೇಕೆಂದು ಚಿತ್ರದುರ್ಗದಲ್ಲಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬೆಂಗಳೂರಿಗೆ ಯಾಕೆ ಕರ್ಕೊಂಡು ಹೋದ್ರು, ಯಾಕೆ ಇದು ಮಾಡಿದ್ರು ಎಂಬುದು ನಮಗೂ ಒಂದು ಆಶ್ಚರ್ಯಕರವಾದ ಒಂದು ಇದು ಉನ್ನತ ತನಿಖೆ ಆಗಬೇಕು. ಅವರ ಕುಟುಂಬದವರಿಗೆ ನ್ಯಾಯ ಒದಗಿಸ್ಬೇಕು. ಇವಾಗ ಅವರ ಮನೆಯವರು 8 ತಿಂಗಳು 6 ತಿಂಗಳು ಮೊನ್ನೆಯನ್ನು ಶ್ರೀಮಂತ ಕಾರ್ಯ ಮಾಡಿದ್ವಿ, ಒಂದು 7 ತಿಂಗಳ ಕೆಳಗೆ. ಇವಾಗ ಆ ಮಗುಗೂ ಕೂಡ ನ್ಯಾಯ ಸಿಗಬೇಕು ಅಂತಂದರೆ ಅವ್ರಿಗೆ ಒಂದು ಉನ್ನತ ತನಿಖೆ ಆಗಿ ಯಾರು ಆರೋಪಿಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಇನ್ನು ಮೃತ ರೇಣುಕಾ ಸ್ವಾಮಿ ನಿವಾಸಕ್ಕೆ ಭಾವನಾ ಬೆಳಗೆರೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಬಳಿಕ ಮಾತನಾಡಿದ ಭಾವನಾ, ಆರೋಪಿಗಳಿಗೆ ಶಿಕ್ಷೆ ಆಗಲಿ ಎಂದರು. ನಾನಂತೂ ಖಂಡಿಸ್ತೀನಿ, ಇದನ್ನು ಖಂಡಿತವಾಗ್ಲೂ ಆಗಲೇಬಾರ್ದು. ಯಾವ ಅಭಿಮಾನಕ್ಕೂ ಒಂದು ಸಾವು ಅಭಿಮಾನ ಬಯಸೋದೇ ಇಲ್ಲ. ನಾನು ಇದನ್ನ ಖಂಡಿಸ್ತೀನಿ ಸರ್. ನಾನು ಇದನ್ನ ಧಿಕ್ಕಾರ ಈಗಲೂ ಮಾಡ್ತೀನಿ. ದರ್ಶನ್ ಅವರೇನಾದರೂ ಕರೆಸ್ಕೊಂಡು ಹೊಡೀರಿ ಅಂತನಾದರೂ ಹೇಳಿದರೆ, ಅಥವಾ ಅವ್ರು ಇದರಲ್ಲಿ ಮಾಡಿದರೆ ಹೊಡೀರಿ ಅಂತ ಹೇಳಿದರೂ ಸಾಕು ಸರ್, ಅವ್ರಿಗೆ ಶಿಕ್ಷೆ ಆಗಲೇಬೇಕಿದು. ಇದು ತುಂಬ ತಪ್ಪು, ಇದು ಆಗಲೇಬಾರ್ದು. ಅವ್ರಿಗೆ ಯಾವ ಹಕ್ಕಿದೆ ಸರ್ ಒಂದು ಪ್ರಾಣ ತೆಗೆಯೋಕ್ಕೆ? ದರ್ಶನ್ ಆಗಿರ್ಬೋದು ಅಥವಾ ಇನ್ಯಾರೇ ಆಗಿರ್ಬೋದು, ನಾವಾಗಿರ್ಬೋದು ನೀವಾಗಿರ್ಬೋದು ಸರ್, ಯಾರಿಗೂ ಒಂದು ಪ್ರಾಣ ತೆಗೆಯೋ ಹಕ್ಕಿಲ್ಲ. ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಜಂಗಮ ಸಂಪ್ರದಾಯದಂತೆ ರೇಣುಕಾ ಸ್ವಾಮಿ ಅಂತ್ಯಕ್ರಿಯೆ. ಬೆಂಗಳೂರಲ್ಲಿ ಪೋಸ್ಟ್ ಮಾರ್ಟಂ ಬಳಿಕ ಚಿತ್ರದುರ್ಗಕ್ಕೆ ರೇಣುಕಾ ಸ್ವಾಮಿ ಮೃತದೇಹವನ್ನ ತರಲಾಯಿತು. ಮೃತದೇಹ ಬರ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬಳಿಕ ಹಿಂದೂ ರುದ್ರಭೂಮಿಯಲ್ಲಿ ವೀರಶೈವ ಲಿಂಗಾಯತ ವಿಧಿವಿಧಾನಗಳ ಮೂಲಕ ಅಂತ್ಯಕ್ರಿಯೆ ಮಾಡಲಾಯಿತು. ಅಂತ್ಯಕ್ರಿಯೆ ವೇಳೆ ರೇಣುಕಾ ಸ್ವಾಮಿ ತಾಯಿ, ತಂದೆ, ಸಹೋದರಿ ಕಣ್ಣೀರು ಹಾಕಿದ್ರು. ಜೀವನ ಹಾಳು ಮಾಡಿದ್ದಾರೆ, ಮನೆತನ ಹಾಳು ಮಾಡಿದ್ದಾರೆ. ಅವ್ರಿಗೆ ಯಾರು ರಕ್ಷಣೆ ಕೊಡಬೇಡ್ರಿ, ಯಾರು ಮಾಡಬೇಡ್ರಿ ಅಂತಾರೆ. 3-6 ಜನರಿಗೆ ಇದು ಮಾಡಿದ್ರಿ ಹೆಂಗಪ್ಪ? ಕೊಡ್ತಾರೆ, ಎದೆಗೆ ಹೊಡ್ತಾರೆ, ಮರ್ಮಾಂಗಗೆ ಹೊಡೆದಾರೆ, ಇಂದು ಹತ್ಯೆ ಖಂಡಿಸಿ ಬೃಹತ್ ಪ್ರತಿಭಟನೆ. ಕ್ಷುಲ್ಲಕ ಕಾರಣಕ್ಕೆ ದರ್ಶನ್ ಹಾಗೂ ಅವನ ಸಹಚರರಿಂದ ಅಮಾನುಷವಾಗಿ ಹತ್ಯೆಯಾಗಿರುವ ರೇಣುಕಾ ಸ್ವಾಮಿಯ ಹತ್ಯೆ ಖಂಡಿಸಿ ಇಂದು ಚಿತ್ರದುರ್ಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ವೀರಶೈವ ಸಮಾಜ, ವೀರಶೈವ ಲಿಂಗಾಯತ ಮಹಾಸಭಾ, ಜಂಗಮ ಸಮುದಾಯ ನಿಶ್ಚಯಿಸಿದೆ. ಜೊತೆಗೆ ಇನ್ನು ಕೆಲವು ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿವೆ. ರೇಣುಕಾ ಸ್ವಾಮಿ ಕುಟುಂಬದಲ್ಲಿ ನೀರವ ಮೌನ ಆವರಿಸಿದ್ರೆ ಕೊಲೆ ಮಾಡಿದ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕೆಂದು ಒತ್ತಾಯಿಸುತ್ತಿದ್ದಾರೆ.